ಗಿಡಗಳೆಲ್ಲ ಚೆನ್ನಾಗಿ ಹತ್ಕೊಂಡಿದ್ದಾವೆ ಬಿಡು. ಆ ಕಡೆಗಳವು ಅಡಿಕೆ ಸೋಸಿ ದಾಳಿಂಬೆ ಸೋಸಿ ಎಲ್ಲ ಚೆನ್ನಾಗಿ ಹತ್ಕೊಂಡಿದ್ದಾವೆ. ಹೆಂಗೋ ದೇವ್ರ ದಯದಿಂದ ನಮಗೆ ಚೆನ್ನಾಗಿ ನೀರಾಗಿದ್ದಾವಲ್ವಾ. ಏನು ಮನಸ್ಸಿದ್ರೆ ಒಳ್ಳೇದಾಗತ್ತೆ ಅಣ್ಣ. ನೀವು ಬಂದು ಜಮೀನು ತಗೊಂಡು ಈ ರೀತಿ ಬೋರ್ ಹಾಕ್ಸಿದ್ದೀರಾ, ಎಲ್ಲ ಅಕ್ಕಪಕ್ಕದವರೆಲ್ಲ ಹಂಗೆ ಅಂತಾರೆ. ಇಲ್ಲಿ ಯಾರಿಗೂ ನೀರೇ ಬಿದ್ದಿಲ್ಲ, ಏನಪ್ಪ ನಿಂದು ಅದೃಷ್ಟ, ಎಲ್ಲೋ ಬೆಂಗಳೂರಿಂದ ಬಂದು ಇಲ್ಲೆಲ್ಲ ಜಮೀನು ತಗೊಂಡು ನೋಡಪ್ಪ ಎಷ್ಟು ಚೆನ್ನಾಗಿ ನಿನಗೆ ನೀರು ಬಿದ್ದಾವೆ ಅಂತಾರೆ. ನಿಜವಾಗ್ಲೂ ಎಲ್ಲರೂ ಹಂಗೆ ಕಣೋಣ ನೆನೆಸ್ಕೊಂತಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಬಿಡೋಣ. ಈಗ ದೇವ್ರು ನಿನಗೆ ಕೊಟ್ಟವನೇ ಅಂದ ಮಾತ್ರಕ್ಕೆ ನೀನು 4 ಜನಕ್ಕೆ ಒಳ್ಳೇದು ಮಾಡ್ತೀಯಣ್ಣ. ಹೊಲ್ದಕ್ಕೆ ಕೂಲಿಯರ್ನ ಬಂದವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀಯ. ಅವ್ರಿಗೆ ಹೊಟ್ಟೆ ತುಂಬ ಊಟ, 2 ಟೈಮ್ ಕಾಫಿ, ಬಿಸಿಲು ಅಂತೇಳಿ ಮಜ್ಜಿಗೆ ಜ್ಯೂಸು ಎಲ್ಲ ಕೊಡ್ತೀಯ. ಹಿಂಗೆ ಯಾರನ್ನ ಕೊಡ್ತಾರೆ? ನಾವು ಬಂದಿರೋ ಅಂಥ ಕೆಲಸದವ್ರು ಅಂತ ಯಾವತ್ತು ಇದು ಮಾಡಬಾರ್ದು ಅಂತ ನೀನು ಎಷ್ಟು ಚೆನ್ನಾಗೆ ಅವ್ರಿಗೆ ಒಳ್ಳೇದು ಮಾಡ್ತೀಯಲ್ಲಣ್ಣ. ಅದೇ ಅಣ್ಣ ನಿನಗೊಂದಲ್ಲ ಒಂದಿನ ಒಳ್ಳೇದು ಮಾಡೋದು. ಬಿಡ್ಲಾ, ದೇವ್ರು ಏನೋ ನನಗಂತೂ ತನ್ನ ಕೊಟ್ಟವನೇ ಅಂದರೆ 4 ಜನಕ್ಕೆ ನಾನು ಸಹಾಯ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಕಣೋ. ಹೆಂಗೋ ಯಾರೋ ಆತು ಚೆನ್ನಾಗಿದ್ರೆ ಸಾಕು. ಡೈಲಿ ಬಿಸಿಲು ಹೋಗೋವರೆಗೂ ಜ್ಯೂಸು ಇಲ್ಲ ಮಜ್ಜಿಗೆ 2 ಮಧ್ಯಾಹ್ನ ಟೈಮ್ ನೀನು ತಪ್ಪಿಸ್ಬೇಡ, ಸರಿನಾ? ಕೊಡು, ಅದೆಷ್ಟಾದರೂ ದುಡ್ಡಾದರೂ ಪರವಾಗಿಲ್ಲ. ಸರಿ ಆಯ್ತಣ್ಣ. ಇದಕ್ಕೆ ಮಳೆಗಾಲಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಸೋಣ ಅಂತ ಇದ್ದೀನಿ. ಶೇಂಗಾ ಹಾಕಿದ್ರೆ ಕಡಲೆಕಾಯಿ ಆಗುತ್ತೆ, ಮನೆಗೂ ಆಗುತ್ತೆ, ನನಗೆ ಮತ್ತು ಮಾರ್ಬೋದು. ಇದು ಕಡಲೆ ಗಿಡ ಹಾಕಿದ್ರೆ ಕಡಲೆ ಚೆನ್ನಾಗಿ ಬರುತ್ತೆ. ನಾಲ್ಕು ನಮಗೂ ಹಸಿ ಕಡಲೆಕಾಯಿ ಅಂತಂದರೆ ಎಲ್ಲ ಇಷ್ಟ. ಅದು ಮುಂದೆ ಇನ್ನು ಆ ಜಮೀನಿಗೆ ಇನ್ನು ರಾಗಿ ಹಾಕ್ಸು, ಹಿಂಗೆ ಹೊಂದ್ಕೊಂಡು ಮಾಡ್ಬೇಕಣ. ನಾವೇನು ಕೊಂಡ್ಕೋಬಾರ್ದು, ಎಲ್ಲ ನಾವು ಬೆಳ್ಕೊಂಡು ತಿನ್ನೋ ಥರ ಆಗಬೇಕು. ಇವಾಗಿನ ಕಾಲದಲ್ಲಿ ಅಲ್ಲೂ ಇಲ್ಲೂ ನೋಡ್ಬಿಟ್ರೆ ಏನು ಹೊರಗೆ ಕೊಂಡ್ಕೊಂಡ್ಲೇಬಾರ್ದು ಅನಿಸುತ್ತೆ. ಬರೀ ಮೋಸ, ಮೊದಲಿನ ಥರ ಎಲ್ಲ ನಿಯತ್ತಾಗಿ ಯಾರೂ ಮಾಡಲ್ಲ. ಅದಕ್ಕೇ ನಾವು ಯಾವತ್ತೂ ಎಲ್ಲನ ದುಡುಕ್ ಎಲ್ಲ ಹೊಟ್ಟೆಯಲ್ಲಿ ಕಡಲೆಕಾಯಿ ಎಲ್ಲ ಹಾಕಿಸ್ಬಿಟ್ಟು ಕಡಲೆಕಾಯಿ ಬೆಳೆದ್ಬಿಟ್ರೆ ಕಡಲೆಕಾಯಿ ಎಣ್ಣೆ ಮಾಡ್ಕೋಬೋದು. ನಮಗೇನೆ ಮನೆಗೆಲ್ಲ ಕಡಲೆಕಾಯಿ ಎಣ್ಣೆ ಆಗುತ್ತೆ. ಈ ಥರ ನನಗೆ ಆಸೆ ಇರೋದು. ಎಲ್ಲ ಏನು ಕೊಂಡ್ಕೋಬಾರ್ದು, ನಾವೆಲ್ಲ ನಮ್ಮ ಹೊಲದಲ್ಲಿ ಬೆಳ್ಕೊಂಡು ತಿನ್ನಬೇಕು ಅನ್ನೋದು ನನ್ನ ಆಸೆ. ಆಗುತ್ತೆ ಬಿಡೋಣ, ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ನಿನಗೆ, ಯಾವತ್ತೂ ಒಳ್ಳೇದು ಮಾಡ್ತಾನೆ. ನೀ ರಾಗಿ ಹಾಕಿಸ್ತೀಯಾ? ಅಣ್ಣ ಇಲ್ಲಿ ರಾಗಿ ಹಾಕಿಸ್ತೀನಿ, ಚೆನ್ನಾಗಾಗುತ್ತೆ. ಅಲ್ಲಿ ಕಡಲೆಕಾಯಿ ಮೇಲ್ಗಡೆ ಇನ್ನೇನು ಟೊಮಾಟೊ ಅದೆಲ್ಲ ಹಾಕಿಸ್ತೀನಿ, ಎಲ್ಲ ಮಾಡ್ತೀನಿ ಬಿಡೋಣ. ಹೊಲದ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನೀನೀಗ ಒಪ್ಪರ್ಸಿದ್ದೀನಲ್ಲ, ಎಲ್ಲ ಏನಿದ್ರು ನೀನು ಮಾಡ್ತೀಯ ಅಂತ ಗೊತ್ತು. ನೀನು ಎಂಥವನೋ ಅನ್ನೋದು ನನಗೆ ಗೊತ್ತೈತೆ. ಮಾಡ್ಕೊಂಡು ಹೋಗು. ಏನು ಒಟ್ಟಿನಲ್ಲಿ ಏನು ಬೆಳಿಬೇಕು ಅನ್ಸುತ್ತೆ ಅದನ್ನೆಲ್ಲ ಬೆಳೆ ಮಾಡು. ನಾನು ಬಂದು ನೋಡ್ತೀನಿ. ನಾನು ಏನು ಈಗಳೋ ಯಾವುದಕ್ಕೆ ನಿನಗೇನು ತೊಂದರೆ ಮಾಡಲ್ಲ. ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು ನನಗೆ ಅಷ್ಟೇ. ನೀನು ಚೆನ್ನಾಗಿರ್ಬೇಕು ಅನ್ನೋದೇ ನನಗಿರೋದು. ಸರಿ ಆಯ್ತಣ್ಣ, ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನನಗೆ. ನೀವು ಚೆನ್ನಾಗಿದ್ರೆ ಈಗ ಮರ ಚೆನ್ನಾಗಿದ್ರೆ ಅಲ್ಲ ನನ್ನ ನೆರಳು ಚೆನ್ನಾಗಿರೋದು. ನಿನ್ನ ಮರ, ನಾನು ಅದರಡೆ ಕೂತ್ಕೊಂಡಿರೋ, ನಾನು ಅದನ್ನೇ ನೀವು ಮರ ಆದರೆ ನಾವು ಅದರಡಿ ಕೂತ್ಕೊಂಡಿರೋ ಅಂಥವ್ರು. ನಿಮ್ಮಿಂದ ಅಣ್ಣ ನನಗೆ ನೆರಳು ಇವತ್ತು. ನೀನು ದೊಡ್ಡದಾಗಿ ಮರವಾಗಿ ಬೆಳೆದಿರೋದಕ್ಕೆ ನನಗಿವತ್ತು ನೆರಳಾಗಿರೋದು ಅಷ್ಟೇ ಅಣ್ಣ, ಇನ್ನೇನಿಲ್ಲ. ನಾನೆಲ್ಲ ನೋಡ್ಕೊಂತೀನಿ ಬಿಡೋಣ, ನಿಮ್ಮ ಕೆಲಸ ನೋಡ್ಕೊಳ್ಳಿ ನೀವು. ಸರಿಯಪ್ಪ, ಆಯಿತು, ಹೋಗ್ತೀನಿ ನಾನು. ಸ್ವಲ್ಪ ಕೆಲಸ ಐತೆ, ಅದೇನು ಕೆಲಸ ಎಲ್ಲ ಮುಗಿಸ್ಬಿಡು. ಮತ್ತು ಊಟದ್ದಾಗಿರ್ಬೋದು, ಟೀ ಕಾಫಿದಾಗಿರ್ಬೋದು, ಎಷ್ಟಾದರೂ ನೀನೇನು ತಲೆ ಕೆಡಿಸ್ಕೋಬೇಡ. ಒಟ್ಟಿನಲ್ಲಿ ನಮ್ಮ ಹೊಲ್ದಾಗ ಬಂದವ್ರು ಕೂಲಿಯವರು ಯಾರು ಹೊಟ್ಟೆ ಹಸುವಿನಿಂದ ಇರಬಾರ್ದು. ಹೊಟ್ಟೆ ತುಂಬ ಊಟ ಮಾಡಿಸು, ಹೊಟ್ಟೆ ತುಂಬ. ಮತ್ತು ಇವತ್ತೇನಾದರೂ ಕೆಲಸ ಮಾಡ್ತಾರೆ ಅಂತ ಅನ್ಕ, ನೆಕ್ಸ್ಟ್ ಇನ್ನೊಂದು ವಾರ ಮುಗಿಯುತ್ತೆ. ಒಂದು ವಾರ ಈಗ ಏನಾದರೂ ಹೊಲದ ಕೆಲ್ಸಕ್ಕೆ ಬಂದಿದ್ದಾರೆ. ಇವಾಗ ಅಡಿಕೆ ಗಿಡ ಇಡಕ್ಕೆ ಬಂದಿದ್ರು. ಅಡಿಕೆ ಗಿಡದ ಲಾಸ್ಟ್ ಆಗಬೇಕಾದ್ರೆ ಅವ್ರಿಗೆಲ್ಲ ಚಿಕನ್ ಮಾಡಿ ಇಟ್ಟಿವಿ. ಹಂಗೆ ಏನಾದರೂ ಕೆಲಸ ಕರ್ಕೊಂಬಂದಾಗ ಲಾಸ್ಟ್ನೇ ದಿನ ಏನಾದರೂ ಮಾಡಿಬಿಡು ಅವ್ರಿಗೆ, ಸರಿನಾ? ಒಂದು ವಾರವರೆಗೂ ಕೆಲಸ ಆಗುತ್ತೆ. ಒಂದು ವಾರವರೆಗೂ ಅಡಿಕೆ ಗಿಡದ ದಾಳಿಂಬೆ ಅದು ಇದು ಇಟ್ಟರೆ ಚಿಕನ್ ಸಾಂಬಾರು ಮಾಡಿದ್ವಾ, ಹಂಗೆ ಲಾಸ್ಟ್ ಟೈಮಲ್ಲಿ ಒಂದು ದಿನ ಏನಾದರೂ ಚಿಕನ್ ಸಾಂಬಾರು ಏನಾದರೂ ಅವ್ರಿಗೂ ಮಾಡಿದ್ರೆ ಸ್ವಲ್ಪ ಖುಷಿ ಆಗುತ್ತೆ. ಅವರು ಕೆಲಸದವರು ನಮ್ಗೆ ಒಳ್ಳೇದು ಬಯಸಿದ್ರೆ ನಮಗೂ ಬರೋ ಬೆಳೆಯಲ್ಲಿ ನಮಗೂ ಒಂದು ಸ್ವಲ್ಪ ಲಾಭ ಸಿಗುತ್ತೆ. ಅವ್ರು ಬೈಕೊಂಡ್ರೆ ಏನು ಸಿಗಲ್ಲ ಕಣ. ಒಬ್ಬೊಬ್ರು ಕೂಲಿಯವ್ರಿಗೆ ಊಟಕ್ಕೆ ಇಡೋದೇ ಕಷ್ಟ, ನಾನು ನೋಡಿದ್ದೀನಿ. ಅದೆಲ್ಲ ಬೇಡ. ಒಟ್ಟಿನಲ್ಲಿ ನಮಗೇನು ದೇವ್ರು ಕೊಟ್ಟವನೇ ನಾವು ಅದನ್ನು ಮಾಡಬೇಕು, ದೇವ್ರ ಕಾರ್ಯನ. ಸರಿ ಆಯ್ತಣ್ಣ, ಸ್ವಲ್ಪ ಕೆಲಸ ಆಯ್ತಪ್ಪ, ನಾನು ಹೋಗ್ತೀನಾ? ನಮ್ಮಣ್ಣ ಭಾಳ ಒಳ್ಳೆಯವರು. ಇಂಥ ಅಣ್ಣ ಸಿಗ್ಬೇಕಂದ್ರೆ ಏನು ಪುಣ್ಯ ಮಾಡಿದ್ದೆ ನಾನು. ನಿಜವಾಗ್ಲೂ ಒಬ್ಬೊಬ್ಬರು ಕೂಲಿ ಕೆಲಸದವ್ರು ಅಂತಂದ್ರೆ ಏನೋ ಒಂಥರ ಕೀಳಾಗಿ ನೋಡ್ತಾರೆ, ಏನೋ ಒಂಥರ ಇದು ಮಾಡ್ತಾರೆ. ಆದರೆ ನಮ್ಮ ಅಣ್ಣ ಮಾತ್ರ ನಿಜವಾಗ್ಲೂ ದೇವ್ರಂಥ ಮನುಷ್ಯ. ಇವಾಗ ಬಿಸಿಲಿರೋದಕ್ಕೆ ಏನಾದರೂ ಕೆಲಸದವ್ರು ಬಂದವ್ರೆ ಅಂತಂದರೆ ಅವರಿಗೆ 2 ಟೈಮ್ ಕಾಫಿ, ಊಟ, ಮಧ್ಯಾಹ್ನ ಟೈಮ್ ಮಜ್ಜಿಗೆ ಇಲ್ಲ ಜ್ಯೂಸು, ಎರಡರಾಗ ಯಾವುದಾದ್ರೂ ಒಂದು ಡೈಲಿ ಎಷ್ಟು ಅವರು ಚೆನ್ನಾಗಿ ಹೇಳ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಭಾಳ ಒಳ್ಳೆಯವರು. ಒಳ್ಳೆ ಮನಸ್ಸಿರೋದಕ್ಕೆ ಒಳ್ಳೇದಾಗ್ತಾ ಇರೋದು. ದೇವರು ಒಳ್ಳೆ ಮನಸ್ಸಿರೋರಿಗೆ ಅಂತ ಒಳ್ಳೇದು ಮಾಡೋದು ಯಾವತ್ತೂ. ಸುಮ್ಮನೆ ಅಲ್ಲ, ಯಾರಿಗೇನು ಕೊಡಬೇಕು ಅಂತ ಭಗವಂತ ನೋಡಿ ಕೊಡ್ತಾನೆ ಅನ್ನೋದು ಅಷ್ಟೇ ಸತ್ಯ. ನಮ್ಮ ಅಣ್ಣನ ನೋಡಿ ಗೊತ್ತಾಗುತ್ತೆ ನನಗೆ. ಅದಕ್ಕೆ ದೇವ್ರು ಇವತ್ತು ಚೆನ್ನಾಗಿಟ್ಟಿರೋದು ನಮ್ಮ ಅಣ್ಣನ. ಇಲ್ಲಿದ್ಯಾ ನೀನು? ನಾನು ಎಲ್ಲೆಲ್ಲ ಹುಡ್ಕೊಂಬಂದ್ಬಿಟ್ಟೆ, ಎಲ್ಲೆಲ್ಲ ಹುಡ್ಕಾಡ್ದೆ ನಿನ್ನ. ಯಾಕೆ
ಯಾಕೆ ಹೇಳು? ಮಾಡಿರೋ ಮೋಸಕ್ಕೆ ನಾನೇನೋ ಕೇಳೋಣ ಅಂತ ಬಂದೆ ನಾನು ನಿನಗೆ. ಮತ್ತೆ ನೀನು ಮಾಡಿರೋ ಮೋಸಕ್ಕೆ ನನಗೆ ಒಂದು 20 ಲಕ್ಷ ದುಡ್ಡು ಕೊಟ್ಬಿಡು, ಹೇಗಾದರೂ ಹೋಗ್ತೀನಿ. 20 ಲಕ್ಷ? 20 ಲಕ್ಷ ಸಾಕಾ? 20 ಲಕ್ಷ? ಹಾಂ, ಸಾಕಾ 20 ಲಕ್ಷ? ಹಾಂ ಸಂತು, ನೀನು ಇವಾಗ ನೀನು ಮಾಡಿರೋದು ನನಗೆ ಗೊತ್ತಾಗೈತೆ. ನಾನು ಯಾರ ಹತ್ರನೂ ಹೇಳಲ್ಲ, ನಮ್ಮ ಅಣ್ಣನ ಹತ್ರ ಆಗಲಿಲ್ಲ, ನಾನು ಯಾರ ಹತ್ರನೂ ಹೇಳಲ್ಲ. ಇವಾಗ ನೀನು ನನಗೆ ಒಂದು 20 ಲಕ್ಷ ದುಡ್ಡು ಕೊಟ್ಬಿಡು, ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ. ಎಲ್ಲಾದರೂ ಹೋಗಿ ನಾನು ಪಾಡಿಗೆ ನಾನು ಇದ್ಬಿಡ್ತೀನಿ. ಒಂದು 20 ಲಕ್ಷ ದುಡ್ಡು ಕೊಡು, ಬೇಡ ಒಂದು 15 ಲಕ್ಷ 10 ಲಕ್ಷ ಆದ್ರೂ ಒಂದು 10-15 ಲಕ್ಷ ಆದರೂ ದುಡ್ಡು ಕೊಡು, ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ. ನೀನು ನೀನು ಮಾಡಿದ್ಕೆ ನಿಮ್ಮ ಅಕ್ಕ ಚೆನ್ನಾಗಿರಲಿ ಅಂತೇಳಿ ನನ್ನ ಜೀವನ ಹಾಳು ಮಾಡ್ದಲ್ಲ, ಅದಕ್ಕೆ ನೀನು ನನಗೆ ದುಡ್ಡು ಕೊಡು. ದುಡ್ಡು ಕೊಡು ನೀನು. ನಾನೇ ಕೊಡೋಣ ದುಡ್ಡು ನಿನಗೆ? ಹಾಂ, ದುಡ್ಡು ಕೊಡೋ ಅಂಥದ್ದು ನಾನೇನು ಮಾಡಿದ್ದೀನಿ ನಾನು ನಿನಗೆ? ಅಯ್ಯೋ ಅದೆಲ್ಲ ಏನಿಲ್ಲ. ನಿನ್ನ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ಬೇಕಂತ ನಾನು ಮಾಡಿರೋದು. ನಿನ್ನ ಒಳ್ಳೇದಕ್ಕೆ ಮಾಡಿದ್ದೀನಿ ಹೊರ್ತನು ನಿನಗೆ ಯಾವುದೇ ರೀತಿ ತೊಂದರೆ ಆಗಲಿ, ನಿನಗೆ ಕೆಟ್ಟದ್ದಾಗಲಿ ಅಂತ ನಾನು ಯಾವತ್ತೂ ಮಾಡಿಲ್ಲ. ನಿನಗೆ ಒಳ್ಳೇದು ಮಾಡಿರೋದು ನಾನು. ನೀನು ಅಂದ್ಕೊಂಡಿರ್ಬೋದು ನನಗೆ ಮೋಸ ಮಾಡೋಣ ಅಂತ. ನಾನು ಯಾವತ್ತೂ ನಿನಗೆ ಮೋಸ ಮಾಡಿಲ್ಲ. ನಿನ್ನ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿದ್ದೀನಿ ಹೊರ್ತನು ನನ್ನಿಂದ ನಿನಗೇನೂ ತೊಂದರೆ ಆಗಿಲ್ಲ. ನಿನ್ನಿಂದ ನನಗೇನೂ ಉಪಯೋಗ ಆಗಿಲ್ಲ. ನಾನು ಯಾಕೆ ಇವತ್ತು 10-15 ಲಕ್ಷ 20 ಲಕ್ಷ ದುಡ್ಡು ಕೊಡಲಿ ನಿನಗೆ? ಎಷ್ಟು ಸುಲಭವಾಗಿ ಬಂದು ನೀನು ನಾನು ಕೇಳ್ತಾ ಇದೆಯಾ ಜೀವಿತ? ಇನ್ನು ನಾನು ದುಡ್ಕೊಂಡು ತಿಂತೀನಿ ಚೆನ್ನಾಗಿರ್ತೀನಿ ಅನ್ನೋ ಅಂಥ ಮನಸ್ಸೇ ಇಲ್ಲ. ಬರೀ ದುಡ್ಡು ಪುಕ್ಸಟ್ಟೆ ದುಡ್ಡೇ ನೋಡ್ತಿರ್ತೀಯ ಹೊರ್ತನು ನಾನು ಚೆನ್ನಾಗಿರ್ತೀನಿ ಅನ್ನೋ ಅಂಥ ಬುದ್ಧಿನೇ ಇಲ್ವಲ್ಲ ಜೀವಿತ ನಿನಗೆ? ಚೆನ್ನಾಗಿರ್ಬೇಕು ಅನ್ನೋದೈತೆ, ಆದರೆ ಏನು ಮಾಡೋದು? ನನಗೆ ಇವಾಗ ದುಡ್ಡು ಬೇಕು. ನೀನು ಹಿಂಗೆ ಮಾಡಿರೋದಕ್ಕೆ ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಒಂದು 20 ಲಕ್ಷ ದುಡ್ಡು ಕೊಡು, ನಾನು ಬೇರೆ ಮನೆ ಮಾಡಿ ನಾನು ಎಲ್ಲ ಒಟ್ಟಿನಲ್ಲಿ ಏನೋ ಹೆಂಗೋ ಇರ್ತೀನಿ. ನಾನೇನು ನಿನಗೆ ಬಂದು ನೀನು ತೊಂದರೆ ಮಾಡಲ್ಲ, ನಿನ್ನ ಏನು ಬರಲ್ಲ, ನೀನು ಬಿಟ್ಟು ಹೋಗ್ಬಿಡ್ತೀನಿ. ನಿನ್ನ ಏನು ನಂಬೋದು ಇಲ್ಲ, ಈ ರೀತಿ ಮೋಸ ಮಾಡ್ದ ಅಂತ ನಾನು ಯಾವತ್ತೂ ನೀನು ನಂಬೋದು ಇಲ್ಲ, ಏನಿಲ್ಲ. 20 ಲಕ್ಷ ದುಡ್ಡು ಕೊಟ್ಬಿಡು, ನಾನು ಹೋಗ್ಬಿಡ್ತೀನಿ. ಎಷ್ಟು ಸುಲಭವಾಗಿ 20 ಲಕ್ಷ ಕೊಡು ಅಂತ ಕೇಳ್ತಾ ಇದೀಯಾ? ನಾನು 20 ಲಕ್ಷ ದುಡ್ಡು ಇಟ್ಕೊಂಡವನಾಗಿದ್ದರೆ ನಾನು ಇಲ್ಲಿ ಏನಕ್ಕೆ ಬಂದು ಇವ್ರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ? ಇಲ್ಲಿ ಇವ್ರ ಮನೇಲಿ ಬಂದು ಯಾಕೆ ನಾನು ಸಂಬಳದಾಳ ಆಗಿರ್ತಿದ್ದೆ ಹೇಳು? ನಾನು ಯಾಕೆ ಇಲ್ಲಿ ಇರ್ತಿದ್ದೆ? ನಾನು 50,000 ದುಡ್ಡು ಕೊಟ್ಟಿದ್ದೀನಿ ಆಲ್ರೆಡಿ. ನಾನು ನಿನಗೆ ಯಾರಿಗೋ ಕೊಡಬೇಕು ಅಂತೇಳಿ ಕೊಡಿಸ್ದಲ್ಲ 60,000. 50,000ನಲ್ಲ 60,000 ದುಡ್ಡು ಇಸ್ಕೊಂಡಿದ್ಯಾ ನನ್ನ ಹತ್ರ. ನೀನು ಇನ್ನೂ ನನಗೆ ಅದನ್ನ ವಾಪಸ್ ಕೊಟ್ಟು ಹೋಗ್ಬೇಕಾಗುತ್ತೆ. ನಾನೇನಕ್ಕೆ ನಾನು ನಿನಗೆ ಕೊಡೋಣ? ನಾನು ಏನು ಅಂಥದ್ದು ಏನು ಮಾಡಿಲ್ಲ ನಿನಗ. ನೀನು ಬುದ್ಧಿವಂತಿಕೆ ಇದ್ದಿದ್ರೆ ನೀನು ಒಳ್ಳೆಯವಳಾಗ್ತಿದ್ದೆ ಅಷ್ಟೇ. ನಾನೇನು ಮಾಡೋಕ್ಕಾಗಲ್ಲ. ನಾನು ಏನು ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇರೋ ಸತ್ಯ ಹೇಳ್ತಾ ಇದ್ದೀನಿ. ಅಲ್ಲ ನೋಡು, ನೀನು ಯಾವ ಥರ ಮಾತಾಡ್ತಾ ಇದೀಯಾ ಅಂತ. ಸುಮ್ಮನೆ ಕೊಡು 20 ಲಕ್ಷನ. ನಾನು ಹೋಗ್ಬಿಡ್ತೀನಿ, ಸುಮ್ಮನೆ ಬೆಂಗಳೂರು ಕಡೆಗೆ ಎಲ್ಲಾದರೂ ಹೋಗ್ಬಿಡ್ತೀನಿ ಕಣ್ಣೇ ಕಾಮ್ದಂಗೆ. ಇಲ್ಲೆಲ್ಲೆಲ್ಲೂ ಯಾರ ಕಣ್ಣಿಗೂ ಕಾಣಿಸ್ಕೊಂಬಲ್ಲ. ಜೀವಿತ ಐದಾಳೋ ಇಲ್ವೋ ಅಂತ್ಕೋಬೇಕು. ಊರಾಗೆಲ್ಲ ಆಗಲಿ, ನಮ್ಮ ಅಪ್ಪ ನಮ್ಮ ಅಮ್ಮಗಾಗಲಿ, ಯಾರಿಗಾಗಲಿ ಜೀವಿತ ಐದಾಳೋ ಇಲ್ವಪ್ಪ ಅಂತ ಯೋಚನೆ ಮಾಡ್ಬೇಕಲ್ಲ. ಹಂಗಿರ್ತೀನಿ. 20 ಲಕ್ಷ ಕೊಟ್ಬಿಡು ಸಾಕು. ಇಲ್ಲಿಂದ ಓಡ್ಬಿಡ್ತೀನಿ. ನಿನ್ನ ಕಣ್ಣಿಗೆ ಕಾಣಿಸ್ಕೊಂಬಲ್ಲ, ಎಲ್ಲೆಲ್ಲೂ ಕಾಣಿಸ್ಕೊಂಬಲ್ಲ. ಮತ್ತೆ ನಿನ್ನ ಫೋನ್ ಮಾಡಲ್ಲ, ಎಂಥದ್ದು ಇಲ್ಲ. ಎಲ್ಲೋ ಒಂದು ಕಡೆಗೆ ಹೋಗಿದ್ದು ಬಿಡ್ತೀನಿ. ಒಂದು 20 ಲಕ್ಷ ಕೊಟ್ಬಿಡು ಪ್ಲೀಸ್. 20 ಲಕ್ಷ ದುಡ್ಡು ಕೊಡು. ನಮ್ಮ ಬುದ್ಧಿವಂತೆ. ನನಗೆ ಬುದ್ಧಿ ಇಲ್ಲ. ನೀನು ಭಾಳ ಬುದ್ಧಿವಂತೆ ಬಿಡು ಜೀವಿತ, ಭಾಳ ಬುದ್ಧಿವಂತೆ ನೀನು. ಅಯ್ಯೋ ದೇವ್ರೆ. ಬುದ್ಧಿವಂತೆ ಅಲ್ಲ, ನನಗೆ ಆಗಿರೋ ಅನ್ಯಾಯಕ್ಕೆ ನಾನು ಮಾತಾಡ್ತಾ ಇರೋದು ಅಷ್ಟೇ. ನಾನು ಬಿಟ್ಟು ಹೋಗ್ಬೇಕಂದ್ರೆ 20 ಲಕ್ಷ ಕೊಡು. ನೋಡೋದ್ರಲ್ಲ ವೀಕ್ಷಕರೇ ಯಾವ ಥರ ಮಾತಾಡ್ತಾ ಇದ್ದಾಳೆ ಈ ಜೀವಿತ ಅಂತ. ನಾನು ಕಣ್ಣಿ ಮರಿಯಾಗಿ ಹೋಗ್ಬಿಡ್ತೀನಿ, ದುಡ್ಡು ತಗೊಂಡು 20 ಲಕ್ಷ ಕೊಡು ಅಂತ ಕೂತ್ಕೊಂಡವಳೆ. ನೋಡಿ 20 ಲಕ್ಷ ದುಡ್ಡು ಯಾಕೆ ನಾನು ಇಲ್ಲಿಂದ ತಗೊಂಬಂದು ಕೊಡಲಿ? 20 ಲಕ್ಷ ದುಡ್ಡು ಕೊಡ್ಬೇಕಂತೆ ಹೋಗ್ಬಿಡ್ತಾಳಂತೆ. ಇವಳೆ ಬುದ್ಧಿವಂತೆ. ಎಲ್ಲ ದಡ್ರು ಇವಳು ಬುದ್ಧಿವಂತೆ, ಅತಿ ಬುದ್ಧಿವಂತೆ ಜೀವಿತ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.